ಹಲೋ ಎವ್ರಿವನ್, ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಮಾಡುವಂಥ ವಿಶೇಷ ಶೇಂಗಾ ಹೋಳಿಗೆನ ಗರಿಗರಿಯಾಗಿ ಯಾವ ರೀತಿ ಮಾಡೋದಂಥ ಟಿಪ್ಸ್ಗಳ ಜೊತೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ಪೂರ್ತಿಯಾಗಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು, ಆದರೆ ಶೇಂಗಾ ಹೋಳಿಗೆಗೆ ಮೈದಾ ಹಿಟ್ಟನ್ನು ಬಳಸಿದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ರವೆ ಹಾಕೊಳ್ಳೋದ್ರಿಂದ ಹೋಳಿಗೆ ಗರಿ ಗರಿಯಾಗಿ ಬರುತ್ತೆ. ಅನಂತರ ಸ್ವಲ್ಪವೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಟ್ ಎ ಟೈಮ್ ಜಾಸ್ತಿ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳುವಾದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಹೂರ್ಣ ಮತ್ತು ಹಿಟ್ಟಿನ ಹದ ಒಂದೇ ಥರ ಇರಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಚಪಾತಿ ಹಿಟ್ಟಿನ ಥರ ಇಷ್ಟು ಸಾಫ್ಟ್ ಆಗಿ ನಾದ್ಕೊಳ್ಬೇಕು. ಕೆಲವೊಬ್ರು ಇದಕ್ಕೆ ಅರ್ಧ ಮೈದಾ ಹಿಟ್ಟು ಅರ್ಧ ರವೆನ ಬಳಸಿ ಕೂಡ ಮಾಡ್ಕೊಳ್ತಾರೆ. ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಮೃದುವಾಗುತ್ತೆ. ಇದನ್ನು ಇವಾಗ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಇಡಬೇಕು. ಕಲಸಿರುವ ಹಿಟ್ಟು ಚೆನ್ನಾಗಿ ನೆನೆಯೋ ತನಕ ಈ ಕಡೆ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ 2 ಕಪ್ ಆಗುವಷ್ಟು ಶೇಂಗಾ ಹಾಕಿ ಹುರಿದುಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವು ಕಡೆ ಕಡಲೆ ಬೀಜ ಅಂತಲೂ ಕರೀತಾರೆ. ಇದನ್ನ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಕಪ್ಪು ಚುಕ್ಕೆ ಬರೋವರೆಗೆ ಚೆನ್ನಾಗಿ ಹುರಿದುಕೊಳ್ಬೇಕು, ಜಾಸ್ತಿ ಹೊತ್ತಿಸ್ಬೇಡಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಕಪ್ಪು ಚುಕ್ಕೆ ಬಂದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಅದೇ ಬಾಣಲೆಗೆ ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡು ಹುರಿದುಕೊಳ್ತೀನಿ. ಈ ಎಳ್ಳನ್ನು ಬಳಸೋದ್ರಿಂದ ಹೋಳಿಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ಮೂಳೆಗಳಿಗೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಎಳ್ಳನ್ನು ಹಾಕಿ ಮಾಡ್ಕೊಳ್ಳಿ. ಎಳ್ಳು ಚಟಪಟ ಅಂತ ಸಿಡೋಕ್ಕೆ ಶುರು ಆದಾಗ ಸ್ಟವ್ ಆಫ್ ಮಾಡಿ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳಿ. ಆಲ್ರೆಡಿ ನಾವು ಹುರಿದಿಟ್ಕೊಂಡಿರುವಂಥ ಶೇಂಗಾ ಕೂಡ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಅದರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ಬೇಕು. ಕೆಲವೊಬ್ರು ಸಿಪ್ಪೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾರೆ, ಆದರೆ ನಾನು ಸಿಪ್ಪೆ ಯೂಸ್ ಮಾಡಲ್ಲ. ನಂತರ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಸ್ಮೂತಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ನೆಕ್ಸ್ಟ್ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಶೇಂಗಾ ಪೌಡರ್ನ ಈ ಥರ ದಪ್ಪ ಹೋಲ್ಸಿರೋ ಜರಡಿಗೆ ಹಾಕಿ ಚಾಳಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಲವೊಂದು ಸಲ ಮಿಕ್ಸಿಲಿ ಶೇಂಗಾ ಪೂರ್ತಿಯಾಗಿ ಗ್ರೈಂಡ್ ಆಗಿರೋದಿಲ್ಲ, ದಪ್ಪದಾಗಿ ಉಳಿದುಕೊಂಡಿರುತ್ತೆ. ಹಾಗೆ ಬಿಟ್ಟರೆ ಹೋಳಿಗೆ ಲಟ್ಟಿಸುವಾಗ ಈ ರೀತಿ ದಪ್ಪ ತುಂಡುಗಳಿರುತ್ತಲ್ಲ, ಅದು ಲಟ್ಟಿಸುವಾಗ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಹೋಳಿಗೆ ಕಟ್ಟಾಗತ್ತೆ. ಅದರಿಂದ ಹೂರಣ ಹೊರಗಡೆ ಬರುತ್ತೆ. ಹಾಗಾಗಿ ಈ ರೀತಿ ಜರಡಿ ಮಾಡ್ಕೊಳ್ಬೇಕು. ಜರಡಿ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂಥ ಶೇಂಗಾ ಪೌಡರ್ನ ಅಗೇನ್ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಅದೇ ರೀತಿ ಉಳಿದಿರುವಂಥ ಎಲ್ಲ ಶೇಂಗಾವನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿ ಕೂಡ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿಯೇ ಇರಬೇಕು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಉಳಿದಿರುವಂಥ ಸ್ವಲ್ಪ ಶೇಂಗಾ ಜೊತೆಗೆ ಬೆಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲವನ್ನು ಕೂಡ ಮಿಕ್ಸಿಗೆ ಹಾಕಿ ಶೇಂಗಾ ಪುಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕೊಂಡ್ರೆ ಬೆಲ್ಲದ ಚಿಕ್ಕ ತುಂಡುಗಳೆಲ್ಲ ಉಳ್ಕೊಂಡು ಹೋಳಿಗೆ ಬೇಯಿಸುವಾಗ ಬೆಲ್ಲ ಕರಗಿ ಕಪ್ಪಾಗತ್ತೆ. ಹಾಗಾಗಿ ಬೆಲ್ಲ ಕೂಡ ಮಿಕ್ಸಿಗೆ ಹಾಕಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ನಂತರ ಹುರಿದಿರುವಂಥ ಎಳ್ಳನ್ನು ಕೂಡ ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬ ಸ್ಮೂತಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹೋಳಿಗೆ ತಿನ್ನುವಾಗ ಬಾಯಲ್ಲಿ ಎಳ್ಳು ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೈಯಿಂದ ನೀಟಾಗಿ ಕಲಿಸ್ಕೊಳ್ಬೇಕು. ಶೇಂಗಾ, ಎಳ್ಳು ಮತ್ತು ಬೆಲ್ಲದ ಮಿಶ್ರಣ ಎಲ್ಲ ನೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳೋರಿಗೆ ಕಲಿಸ್ಕೊಳ್ಳಿ. ನಂತರ ಇದು ತುಂಬ ಉದುರುದ್ರಾಗಿರುತ್ತಲ್ವ, ಹಾಗಾಗಿ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಅಂದರೆ ಹೂರ್ಣದ ಹದ ಬರೋವರೆಗೆ ಮಾತ್ರ ಕಲಿಸ್ಕೊಳ್ಳಿ. ನೀರಿನ ಬದಲಿಗೆ ಹಾಲನ್ನು ಕೂಡ ಬಳಸ್ತಾರೆ. ಇನ್ನು ಕೆಲವರು ಜಾಸ್ತಿ ಬೆಲ್ಲನ ಹಾಕಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಥರ ಆಗುತ್ತೆ. ಹಾಗಾಗಿ ನಿಮಗೆ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹೆಚ್ಚು ಕಡಿಮೆ ಹಾಕ್ಕೊಂಡು ಈ ರೀತಿ ಹೂರ್ಣನ ರೆಡಿ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಹೂರ್ಣ ರೆಡಿ ಮಾಡ್ಕೊಂಡಾದ್ಮೇಲೆ ಅದರಿಂದ ನಿಮಗೆ ಬೇಕಾದ ಸೈಜಲ್ಲಿ ಉಂಡೆನ ಮಾಡಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಬೇಗ ಮಾಡೋದಕ್ಕೆ ಸುಲಭ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಲಿಸಿರುವಂಥ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ನಾದ್ಕೊಂಡು ಹೋಳಿಗೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದರಿಂದ ಒಂದು ಸ್ವಲ್ಪ ಕಲಸಿರುವ ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೊಳ್ಬೇಕು. ಹೂರ್ಣದ ಉಂಡೆ ಇರುತ್ತೆ ಅಲ್ವಾ, ಅದರ ಅರ್ಧ ಭಾಗದಷ್ಟು ಮಾತ್ರ ನಾವು ಹಿಟ್ಟನ್ನು ತೆಗೆದುಕೊಳ್ಬೇಕು. ಹೂರ್ಣ ಜಾಸ್ತಿ ಇರಬೇಕು, ಇಲ್ಲ ಅಂತಂದರೆ ಹೋಳಿಗೆ ಗಟ್ಟಿ ಆಗುತ್ತೆ. ಅದನ್ನು ಲಟ್ಟಿಸ್ಕೊಳ್ಬೇಕಾದ್ರೆ ಒಣ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಳಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು
ಬಳಸಿ ಲಟ್ಟಿಸಬಹುದು. ಲಟ್ಟಿಸಿ ಅದರಲ್ಲಿ ಶೇಂಗಾ ಹೂರ್ಣದ ಉಂಡೆ ಹಾಕಿ ಕವರ್ ಮಾಡ್ಕೊಳ್ಬೇಕು. ನಿಮಗೆ ಈ ರೀತಿ ಬರಲಿಲ್ಲ ಅಂತಂದರೆ ಇನ್ನೊಂದು ವಿಧಾನನ ನಾನು ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮುಂದೆ ನೋಡಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ಕೂಡ ನಾನು ತೆಗೆದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡ್ಕೊಂಡಾದ್ಮೇಲೆ ಅಂಗೈಯಿಂದ ಅಥವಾ ಬೆರಳಿನಿಂದ ಈ ರೀತಿ ಫ್ಲ್ಯಾಟ್ ಆಗಿ ಪ್ರೆಸ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹೋಳಿಗೆಯಲ್ಲಿ ಹೂರ್ಣ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಎರಡೂ ಕಡೆ ಹಿಟ್ಟನ್ನು ಹಚ್ಕೊಳ್ತಾ ಸೈಡ್ನಿಂದ ಲಟ್ಟಿಸಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಷ್ಟು ಅಥವಾ ಎಷ್ಟು ದಪ್ಪ ಬೇಕಷ್ಟು ದೊಡ್ಡದಾಗಿ ಹೋಳಿಗೆನ ಮಾಡ್ಕೊಳ್ಳಿ. ಆದರೆ ಹೋಳಿಗೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಹೂರ್ಣದ ಹದ ಮತ್ತು ಹಿಟ್ಟಿನ ಹದ ಕರೆಕ್ಟ್ ಆಗಿದೆ. ಹಾಗಾಗಿ ಹೂರ್ಣ ಒಂದು ಸ್ವಲ್ಪ ಕೂಡ ಹೊರಗೆ ಬಂದಿಲ್ಲ. ಯಾಕಂದರೆ ನಾವು ಜಡಿ ಮಾಡ್ಕೊಂಡಿರೋದ್ರಿಂದ ಶೇಂಗಾ ಮತ್ತು ಬೆಲ್ಲದ ಹರಳುಗಳು ಕೂಡ ಉಳ್ಕೊಂಡಿಲ್ಲ. ಹೋಳಿಗೆ ಚೆನ್ನಾಗಿ ಬರುತ್ತೆ. ಹೂರ್ಣದ ಹದ ಹಿಟ್ಟಿನ ಹದ ಸೇಮ್ ಇರಲಿಲ್ಲ ಅಂತಂದರೆ ಸೈಡ್ಗೆಲ್ಲ ಹಿಟ್ಟು ಬಂದು ಕಟಿ ಕಟಿ ಆಗತ್ತೆ. ನಂತರ ನಾನು ಇಲ್ಲಿ ಇನ್ನೊಂದು ವಿಧಾನನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟಿನ ಕನಕವನ್ನು ತೊಗೊಂಡು ಅದನ್ನು ಈ ಥರ ಬಟ್ಲ್ ಶೇಪಲ್ಲಿ ನಾವು ಬೇಳೆ ಹೋಳಿಗೆಗೆಲ್ಲ ಮಾಡ್ಕೋತೀವಲ್ಲ ಆ ಥರ ಮಾಡಿಕೊಂಡು ಅದರಲ್ಲಿ ಶೇಂಗಾ ಉಂಡೆನ ಹಾಕಿ ಈ ರೀತಿ ಬೆರಳಿಂದ ಪ್ರೆಸ್ ಮಾಡ್ಕೊಳ್ತಾ ಒಂದು ಕೈಯಿಂದ ಹಿಟ್ಟನ್ನು ಮೇಲ್ಗಡೆ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮೊದಲನೇ ವಿಧಾನದಲ್ಲಿ ಬರಲಿಲ್ಲ ಅಂತಂದರೆ ಈ ರೀತಿ ಸೆಕೆಂಡ್ ವಿಧಾನದಲ್ಲಿ ಉಂಡೆ ಮಾಡ್ಕೊಳ್ಬೋದು. ಇದನ್ನು ಕೂಡ ನಾನು ಫ್ಲ್ಯಾಟಾಗಿ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ತೀನಿ. ಶೇಂಗಾ ಹೋಳಿಗೆಗೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ಇದೇ ಸೇಮ್ ಮೆಥಡಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ಹೋಳಿಗೆ ಮಾಡೋದಕ್ಕೆ ಬಾಳೆ ಎಲೆ ಅಥವಾ ಹೋಳಿಗೆ ಶೆಟ್ಟಿ ಯಾವುದೂ ಬೇಕಾಗಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ, ಹೂರ್ಣ ಜಾಸ್ತಿ ಇರಬೇಕು ಮತ್ತು ಮೇಲಿನ ಹಿಟ್ಟಿನ ಕನಕ ಇರುತ್ತಲ್ಲ ಅದು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ಹೋಳಿಗೆ ಮಾಡಿಕೊಂಡ್ರೆ ಹೋಳಿಗೆ ಮೃದುವಾಗೂ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಅದೇ ರೀತಿ ನಾನು ಒಂದು 3ರಿಂದ 4 ಹೋಳಿಗೆಗಳನ್ನು ಲಟ್ಟಿಸಿಟ್ಕೊಂಡಿದ್ದೀನಿ. ಈ ಕಡೆ ಹಂಚು ಕಾಯೋದಕ್ಕೆ ಇಟ್ಟಿದ್ದೆ. ಹಂಚು ಕಾದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಲಟ್ಟಿಸಿಟ್ಕೊಂಡಿರುವಂತಹ ಹೋಳಿಗೆನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಹೋಳಿಗೆನ ಬೇಯಿಸೋಕ್ಕೆ ಎಣ್ಣೆ ತುಪ್ಪ ಏನೂ ಬೇಡ. ಶೇಂಗಾ ಮತ್ತು ಎಳ್ಳಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ಇದಕ್ಕೆ ಏನೂ ಬಳಸೋದಿಲ್ಲ. ತಿನ್ನುವಾಗ ಮಾತ್ರ ತುಪ್ಪನ ಹಾಕ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಈ ಶೇಂಗಾ ಹೋಳಿಗೆ ಬೇಗ ಬೇಯುತ್ತೆ, ಟೈಮ್ ಜಾಸ್ತಿ ಹಿಡಿಯಲ್ಲ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಚುಕ್ಕೆಗಳು ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತವಾ ದೊಡ್ಡದಾಗಿದ್ದರೆ ಆಟ್ ಎ ಟೈಮ್ ನೀವು 2 ಅಥವಾ 3 ಹೋಳಿಗೆಗಳನ್ನು ಹಾಕಿ ಬೇಯಿಸ್ಕೊಳ್ಬಹುದು. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಬೇಗ ಬೇಗ ಆಗುತ್ತೆ. ನಾನಿಲ್ಲಿ ಅದೇ ರೀತಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.